ಎಲ್ಲ ವಿಚಾರಗಳನ್ನ ಈಗಾಗಲೇ ಸುರ್ಜೇವಾಲ ಅವರು ACC ಜನರಲ್ ಸೆಕ್ರೆಟರಿ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ನನಗೂ ಕೂಡ ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಕೆಲವು ಇಂತಿಂಥರ ಹತ್ರ ಮಾತಾಡು ಅಂಥೇಳಿ. ಅವ್ರಿಗೆ ಗೊತ್ತಿದೆ ನಾನು ಯಾರ ಜೊತೆ ಮಾತಾಡಬೇಕಂತ. ನಾನು ಅವ್ರ ಜೊತೆಗೆಲ್ಲ ಮಾತಾಡಿದ್ದೇನೆ. ನನ್ನ ಕೆಲಸ ಅದು. ಆ್ಯಸ್ ಎ ಮಿನಿಸ್ಟರ್ ನನಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ. ಮಾತಾಡಿದ್ದೇವೆ. ನನಗನ್ಸೋ ಮಟ್ಟಿಗೆ 1-2 ದಿವಸ 3 ದಿವಸ ಸರಿ ಆಗ್ತದೆ. ಐ ಥಿಂಕ್ ಫುಲ್ ಫ್ಲೆಜ್ ಗೌರ್ಮೆಂಟ್, ಐ ಥಿಂಕ್ ಕಮಿಂಗ್ ಮಂಡೆಯಿಂದ ಫುಲ್ ಪ್ಲೇಸ್ ಗೌರ್ಮೆಂಟ್, ಈಗೆಲ್ಲ ರೂಮ್ ಅಲಾಟ್ಮೆಂಟ್ ಆಗಿದೆ, ಪೋರ್ಟ್ಫೋಲಿಯೋ ಬರ್ತದೆ. ಫುಲ್ ಪ್ಲೇಸ್ ಗೌರ್ಮೆಂಟ್ ಫಂಕ್ಷನಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ದ ಮಂಡೇ ಇಟ್ ಸೆಲ್ಫ್. ಐ ಆಮ್ ಶ್ಯೂರ್ ಇದಾಗುತ್ತೆ. ಎಲ್ಲ ಮಂತ್ರಿಗಳೆಲ್ಲ ಸೇರಿ ಒಂದು ಒಳ್ಳೆಯ ಆಡಳಿತ ಕೊಡ್ತೇವೆ, ಒಳ್ಳೆಯ ಸರ್ಕಾರವನ್ನು ಕೊಡ್ತೇವೆ. ಅದರಲ್ಲಿ ಏನಿದೆ ಅಂದರೆ ದೆಹಲಿಯಲ್ಲಿ ಕೆಲವರಿಗೆ ಸೂಟ್ಕೇಸ್ ಕೊಟ್ಟಿದ್ದಾರೆ, ಅದು ಮಂತ್ರಿ ಆಗಿದ್ದಾರೆ, ಅರ್ಹತೆ ಇಲ್ಲದವ್ರಿಗೆ ಮಾಡಿದ್ದಾರೆ ಅಂತ ಬಂದಿದೆ. ಅದ್ರ ಜೊತೆಗೆ ದೊಡ್ಡಂಗೌಡರು ಇದೇ ಸಂಬಂಧಪಟ್ಟಂಗೆ ದೊಡ್ಡಂಗೌಡರು ಒಂದು ಹೇಳಿಕೆ ಹೇಳಿದ್ರು, ಸಚಿವ ಆಗಲು 100-150 ಕೋಟಿಯನ್ನ ಕೊಡಬೇಕು. ಎರಡು ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕೋಟದಲ್ಲಿ ಸಿಕ್ಕಿದೆ, ಒಂದು ಪೇಮೆಂಟ್ ಕೋಟದಲ್ಲಿ ಸಿಕ್ಕಿದೆ. ಕೊಪ್ಪಳಕ್ಕೆ 2 ಸಚಿವ ಸ್ಥಾನ ಅಂತ ಆರೋಪ ಮಾಡಿದ್ರು. ದೊಡ್ಡ ಪೇಮೆಂಟ್ ಕೋಟ ಯಾರಿಗೆ ಸಿಕ್ಕದ ಅಂತ ಗೊತ್ತಿಲ್ಲ, ನಿಮಗೆ ಸಿಕ್ಕದ ಏನು ತಂಗಡಿಗೆ ಅವ್ರಿಗೆ ಸಿಕ್ಕದ ಅಂತ ನೀವೇ ಹೇಳ್ಬೋದು ಸರ್. ನಂಜನಮಠ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಮಾತಾಡಿದ್ದೀನಿ, ಧ್ವನಿ ನಂದೇ ಅಂತ ಒಪ್ಕೊಂಡಿದ್ದಾರೆ. ನಿಮ್ಮದು ಮುಗಿದ್ರೆ ಮಾತಾಡ್ತೇನೆ ನೋಡಿ. ಫಸ್ಟ್ ದೊಡ್ಡನಗೌಡರು ತೊಗೊಂಡ್ಬಿಡ್ತೇನೆ. ಈಗ ದೊಡ್ಡನಗೌಡರಿಗೆ 3 ಸಲ MLA ಅವರು 3 ಸಾರಿ MLA ಆಗ್ಯಾರ ಮತ್ತು BJP ಪಾರ್ಟಿಯಿಂದನೇ ಆಗ್ಯಾರ ಅವರು. ಈ BJP ಪಾರ್ಟಿಯಲ್ಲಿ ಶಾಸಕರನ್ನ ಖರೀದಿ ಮಾಡೋ ಗೊತ್ತಲ್ಲ ನಿಮಗೆ. ಶಾಸಕರನ್ನ ಖರೀದಿ ಮಾಡ್ತಾಯಿದ್ರು ಅವರು. 14 ಜನ ಮೊನ್ನೆ ಖರೀದಿ ಮಾಡಿದರು, ಹೋಸಲ್ಲು ಖರೀದಿ ಮಾಡಿದರು 2 ಸಲ. ಆ ಸೂಟ್ ಕೇಸ್ ಕೊಟ್ಟು ಅನುಭವ BJPಗೆ ಐತೆ. ಹೀಗಾಗಿ ದೊಡ್ಡನಗೌಡ್ರು ಏನು ತಿಳ್ಕೊಂಬಿಟ್ರೆ ಅಂದ್ರೆ ನಮ್ಮ ಪಾರ್ಟಿಯಾಗೆ ಇವು ಸೂಟ್ ಕೇಸ್ ಕೊಟ್ಟಿದ್ದೀವಿ, ಇಲ್ಲಿನೂ ಕೊಟ್ಟಿರ್ಬೇಕು ಅಂತ ತಿಳ್ಕೊಂಬಿಟ್ಟಾರೆ ಅವರು. ನಮ್ಮ ಪಾರ್ಟಿ ಸೂಟ್ ಕೇಸ್ ಇಲ್ಲ ನೋಡಿ, ಅವ್ರ ಪಾರ್ಟಿ ಕೊಡ್ತಾರೆ, ನಮ್ಮದೇ ಖರೀದಿ ಮಾಡಿಬಿಟ್ರು. ಅವರ ಅನುಭವವನ್ನು ನಮ್ಮ ಮೇಲೆ ಹಾಕ್ಲಿಕ್ಕತ್ತಾರೆ. ಹೀಗಾಗಿ ದೊಡ್ಡನಗೌಡರು ನಮ್ಮ ಪಾರ್ಟಿಯಲ್ಲಿ ಯಾವುದೇ ಸೂಟ್ ಕೇಸು ಹಣ ಕೊಡುವ ಇದು ಇಲ್ಲ, ಅದು ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿದ್ದದ್ದು ತಮ್ಮ ಅನುಭವವನ್ನು ಹೇಳಿದ್ದಾರೆ. ಯಾರು? ದೊಡ್ಡನಗೌಡರು ಅಷ್ಟೇ ತಮ್ಮ ಅನುಭವ ಹೇಳಿದ್ದಾರೆ. ತಾವೆಲ್ಲ ಕೊಟ್ಬಿಟ್ರೆ ಅವರೆಲ್ಲ ಆಗಿದ್ದಾರಲ್ಲ, ಅವರೆಲ್ಲ ಅದು ನೋಡಿದ್ದಾರೆ ಅವರು. ಅದಕ್ಕೆ ಇಲ್ಲಿ ಆಗಿರ್ಬೋದು ಅಂತ ತಿಳ್ಕೊಂಡರೆ ಅದು ನಮ್ಮ ಪಾರ್ಟಿಯಲ್ಲಿ ಆಗಿಲ್ಲ. ಇನ್ನು ನಂಜನಮಠ ಅವರು ಯಾಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಗೊತ್ತಿಲ್ಲ ನನಗೆ. ಆಮೇಲೆ ಈ ಆಡಿಯೋ ವಿಡಿಯೋ ಏನದವಲ್ಲ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಿಮ್ಗೆ ಏನು ಮಾಡಿಕೊಡ್ಬೇಕು ಹೇಳಿ, ಬೇಕಾದ್ರೆ ನಾನು ಇಲ್ಲೇ ಮಾಡಿಕೊಡ್ತೀನಿ. ಐ ಆಮ್ ಆಲ್ಸೋ ಲರ್ನ್ಡ್ ಆಲ್ ದೀಸ್ ಥಿಂಗ್ಸ್. ಐ ಆಮ್ ಲಿಟಲ್, ಐ ಆಮ್ ನಾಟ್ ಎ ವೆರಿ ಎಕ್ಸ್ಪರ್ಟ್ ಟೆಕ್ನಿಷಿಯನ್, but certainly I am a technician. I use ChatGPT, Gemini, ಗೊತ್ತಲ್ಲ Gemini ನಿಮಗೆ? All I am using that. ಹೀಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಅದು ಒಪ್ಕೊಂಡಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಇರಲಿ ನೋಡಿ, ಇವೆಲ್ಲ ನೋಡಿ ಒಮ್ಮೊಮ್ಮೆ ಎಮೋಷ್ನಲ್ಲೇ ಮಾತಾಡ್ತಾರೆ. ಸಿಟ್ಟು ಬಂದಾಗ ಏನಾರ ಮಾತಾಡ್ತೀವಲ್ಲ ಅಂತೇಳಿ ನೀನು ಮುಗಿಸ್ಬಿಡ್ತೀನಿ ಅಂತಾರೆ. ಮುಗ್ಸೋಕ್ಕಾಗುತ್ತಾ? ಒಮ್ಮೆ ಸಿಟ್ಟು ಬಂದಾಗ ಮಾತಾಡೋದಲ್ಲ, ನಿನ್ನ ಕೊಂದ್ಬಿಡ್ತೀನಿ ಏನೇನೋ ಮಾತಾಡ್ತಾರೆ. ಆದರೆ ಮಲಕ್ಕಾಗುತ್ತಾ? ಎಮೋಷ್ನಲ್ಲೇ ಮಾತಾಡ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಕೂಲ್ಡ್ ಬೈ ಟುಮಾರೋ. ನಾಳೆ ನೋಡಿರಿ ಮುಂಜಾನೆ ಎಲ್ಲ ಸೆಟ್ ಆಗಿಬಿಡ್ತದೆ. ಮನುಷ್ಯನ ಸ್ವಭಾವ ಅದು, ಸೈಕಾಲಜಿಕಲ್ ಇದು. ಹೀಗಾಗಿ ಅವೆಲ್ಲ ಇರಲಿಕ್ಕಿಲ್ಲ, ಅವೆಲ್ಲ ಫೇಕ್ ಇರ್ಬೋದು. ಆಮೇಲೆ ಈಗ ಫ್ರ್ಯಾಂಕ್ ಅಂತ ಬರ್ತದೆ, PRANK ಗೊತ್ತಲ್ಲ. ಸಮ್ ಟೈಮ್ ಪ್ರ್ಯಾಂಕು ಮಾಡಿರ್ತಾರೆ. ಹಿಂಗಾಗಿ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್. ಅವರ್ ಪಾರ್ಟಿ ಈಸ್ ಇಂಟ್ಯಾಕ್ಟ್, ವಿ ಆರ್ ಇಂಟ್ಯಾಕ್ಟ್, ವಿ ಆರ್ ಗೋಯಿಂಗ್ ಟು ಗುಡ್ ಎ ಗುಡ್ ಗವರ್ನೆನ್ಸ್. ಡೋಂಟ್ ವರಿ, ಪೊಲಿಟಿಕಲ್ ಸೈಡ್ ಬಿಟ್ಬಿಡಿ. ಎಸ್, ಐ ಡೂ ಅಗ್ರಿ. ಎಸ್, ಅವ್ರ ಮೇಲೆ ಆರೋಪಗಳಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆರೋಪಗಳಿದೆ ಅಂದ ಕೂಡ ಅವರು ಅಪರಾಧಿಗಳಲ್ಲ. ಆಮೇಲೆ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ಸ್ ಆ್ಯಕ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ. 2 ವರ್ಷ ಮೇಲೆ ಯಾರಿಗಾದರೂ ಶಿಕ್ಷೆ ಆಗಿದ್ದರೆ ಮಾತ್ರ ಅವ್ರು ಇದು ಹೋಗುತ್ತೆ, ಏನು MLA MP ಹೋಗುತ್ತೆ. 2 ವರ್ಷದೊಳಗಾದ್ರೆ ಏನೂ ಹೋಗಲ್ಲ. ಆದರೆ ಇಲ್ಲಿ ನಾಗೇಂದ್ರ ಅವ್ರಿಗೆ ಶಿಕ್ಷೆ ಆಗಿಲ್ಲ, ಅವ್ರ ಮೇಲೆ ಆರೋಪ ಇದೆ, FIR ಆಗಿರ್ಬೋದು. ಹಾಗಾದ್ರೆ FIR ಎಷ್ಟು, ಯಾರ್ಯಾರ ಮೇಲೆ ಎಷ್ಟು ಜನ ಇದ್ದಾರೆ? BJP MPಗಳ ಮೇಲೆ ಎಷ್ಟು FIR ಇದೆ ತೆಗಿರಿ. ಮರ್ಡರ್ ಕೇಸ್ ಇದ್ದಾವೆ, ಎಕ್ಸಾರ್ಷನ್ ಕೇಸ್ ಇದ್ದಾವೆ. ಕ್ಯಾನ್ ಐ ಶೋ ಇಟ್? MLAಗಳ ಮೇಲೆ ಎಷ್ಟಿದ್ದಾವೆ? ಅವರ ಮತ್ತು ರವಿ ಅಂತ ಇದ್ದಾರಲ್ಲ ಇಲ್ಲಿ MLC, CT ರವಿ, ಎಷ್ಟು ಕೇಸ್ ಇದ್ದಾವೆ?
ಅದಕ್ಕೆ ಆರೋಪಗಳು ಎಲ್ಲರ ಮೇಲೂ ಇದ್ದಾವೆ. ನಾನು ಹೇಳ್ತಾ ಹೋದ್ರೆ ಇಷ್ಟು ದುಡ್ಡು ಆಗುತ್ತೆ. ನಾಗೇಂದ್ರ ಅವ್ರ ಆರೋಪ ಹಣಕಾಸಿನ ವ್ಯವಹಾರದಲ್ಲಿ ಏನೋ ಆಗಿದೆ ಅಂತ ಹೇಳಿದೆ ಹೊರತು ಅವ್ರ ಮೇಲೆ ಯಾವುದೇ ರೇಪ್ ಕೇಸು, ಮರ್ಡರ್ ಕೇಸು ಅಂಥವಕ್ಕಾಗಿಲ್ಲ. ಹೀಗಾಗಿ ಅದು ತೀರ್ಮಾನ ಆಗುತ್ತೆ ಕೋರ್ಟಲ್ಲಿ ಏನೂ ತೀರ್ಮಾನ ಆಗಿಲ್ಲ ಅವ್ರ ಬಗ್ಗೆ. ಮತ್ತು ಸಡನ್ ಇದರಲ್ಲಿ ಕ್ಲೀನ್ ಚಿಟ್ಟು ಬಂದಿದೆ. ಹೀಗಾಗಿ ನಾಗೇಂದ್ರ ಅವ್ರನ್ನ ಮಾಡಿದ್ರಲ್ಲಿ ಕಾನೂನಿನ ವಿರುದ್ಧ ಏನೂ ಇಲ್ಲ ಅಂತ ನಾನು ತಿಳ್ಕೊಂಡು. ಯಾರಿದೆ ಮತ್ತೆ ಅವ್ರು ಹೋಗಿದ್ರೆ ಅಂದ್ರೆ ಅವ್ರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಆ ಥರ ಇದ್ರೆ ಹೋಗಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಹೋಗಿದ್ರೆ ಕಂಟೆಂಪ್ಟ್ ಆಗ್ತದೆ. ಮತ್ತು ಅವರು ಕೋರ್ಟ್ ಏನು ಹೇಳಿಲ್ಲ ಅಂದ್ರೆ ಏನಂದ್ರೆ ಅರ್ಥ ಅಲ್ಲಲ್ಲ. ಇವರು ಹೇಳೋದೇನೆಂದ್ರೆ ಒಂದ್ ವೇಳೆ ಅವ್ರಿಗೆ ಅನಿವಾರ್ಯವಾಗಿ ದೆಹಲಿಗೆ ಹೋಗ್ಬೇಕಾಗುತ್ತೆ. ಡೆಲ್ಲಿಗೆ ಹೋಗ್ಬೇಕಂತ ಏನಿಲ್ಲ. ಈಗೆಲ್ಲ ಜೂಮ್ ಇದರಲ್ಲಿ ನೀವು ಕೂತ್ಕೊಂಡೇ ಮಾತಾಡ್ಬೋದು.